ತುಮಕೂರು ನಗರದ ಚಿಕ್ಕಪೇಟೆಯಲ್ಲಿರ್ತಕ್ಕಂಥ ಆರ್ಯವೈಶ್ಯ ಸಮುದಾಯದ ಭವನದಲ್ಲಿ ಇದೀಗ ವಿಶೇಷವಾಗಿರ್ತಕ್ಕಂಥ ಶ್ರೀರಾಮ ನವಮಿಯನ್ನು ಆಚರಣೆ ಮಾಡಲಾಗಿದೆ. ಆರ್ಯವೈಶ್ಯ ಶ್ರೀರಾಮ ಸೇವಾ ಸಮಿತಿ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ತುಮಕೂರು ನಗರದಲ್ಲಿ ಶ್ರೀರಾಮನವಮಿ ಅದ್ದೂರಿಯಾಗಿ ಆಚರಣೆಯನ್ನು ಮಾಡಲಾಗಿದೆ. ಕಳೆದ 17 ವರ್ಷಗಳಿಂದ ಶ್ರೀರಾಮನವಮಿಯನ್ನು ಆಚರಣೆ ಮಾಡ್ಕೊಂಡು ಬರಲಾಗ್ತಾ ಇದೆ. ಬೆಳಗ್ಗೆ ಊರೆಲ್ಲ ಕೂಡ ಮೆರವಣಿಗೆಯ ಮಾಡಿ ನಂತರ ಶ್ರೀರಾಮ ತಾರಕ ಹೋಮ ಸೇರಿದಂತೆ ಹಲವಾರು ಹೋಮಗಳನ್ನು ನೆರವೇರಿಸಲಾಗಿದೆ. ಮಧ್ಯಾಹ್ನದ ಮಹಿಳಾ ಸಭಾ ವತಿಯೊಂದಾಗಿ ಮಡಿಲಕ್ಕಿ ಕಾರ್ಯಕ್ರಮವನ್ನು ನಡೆಸ್ತಾ ಇರ್ತಕ್ಕಂಥದ್ದು. ವಾಸವಿ ಪಾರಾಯಣ ಮಾಡಿರ್ತಕ್ಕಂಥ ಮಹಿಳೆಯರಿಗೆ ಈ ಒಂದು ಮಡಿಲಕ್ಕಿಯನ್ನು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಮಹಾಸಭಾ ವತಿಯಿಂದ ಮಡಿಲಕ್ಕಿ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ಒಂದು ಕಡೆ ಗಿನ್ನಿಸ್ ದಾಖಲೆಯನ್ನು ಮಾಡೋದ್ರ ಮೂಲಕವಾಗಿ ಈ ಒಂದು ಮಹತ್ತರವಾದಂಥ ಹೆಜ್ಜೆಯನ್ನು ಇಡಲಾಗಿದೆ. ಸಂಜೆ 6 ಗಂಟೆಯ ನಂತರ ಸಂಸ್ಥೆ ವತಿಯಿಂದ ಸೀತಾರಾಮ ಕಲ್ಯಾಣೋತ್ಸವ 2ರಿಂದ ಸುಮಾರು 2,500 ಜನರು ಇಲ್ಲಿವರೆಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸಂಜೆ ಸುಮಾರು 2,000 ಜನ ಭಾಗವಹಿಸುವಂತಹ ನಿರೀಕ್ಷೆ ಇದೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟದ ವ್ಯವಸ್ಥೆಯನ್ನು ಕೂಡ ಬಂದಂತಹ ಭಕ್ತಾದಿಗಳಿಗೆ ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಅದನ್ನು ಹೊರತುಪಡಿಸಿ ಉಳಿದಂತೆ ಪಾನಕ ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಕೋಸಂಬರಿ ಆಗಿರ್ಬೋದು ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆರ್ಯವೈಶ್ಯ ಶ್ರೀರಾಮ ಸೇವಾ ಸಮಿತಿ ಏನಿದೆ ಸಾಕಷ್ಟು ವಿಭಿನ್ನವಾಗಿರ್ತಕ್ಕಂಥ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಇದೀಗ ವಾಸವಿ ಪಾರಾಯಣ ಮಾಡೋದ್ರ ಮೂಲಕವಾಗಿ ಗಿನ್ನಿಸ್ ದಾಖಲೆಯನ್ನು ಮಾಡುವಂತಹ ತುಮಕೂರಿನ ಸುಮಾರು 200ಕ್ಕಿಂತ ಅಧಿಕವಾಗಿರ್ತಕ್ಕಂಥ ಮಹಿಳೆಯರಿಗೆ ಈ ರೀತಿಯಾದಂತಹ ಒಂದು ಅವರಿಗೆ ಗೌರವ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಡಿಲಕ್ಕಿ ಕಾರ್ಯಕ್ರಮವನ್ನು ಮಾಡುವಂತಹ ಒಂದು ಯಶಸ್ವಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಈ ಒಂದು ರಾಮನವಮಿಯಲ್ಲಿ ಯಶಸ್ವಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಸಮಸ್ತ ಜನತೆಗೂ ಶ್ರೀರಾಮನವಮಿಯ ಶುಭಾಶಯಗಳನ್ನು ಕೋರ್ತಾ, ನಮ್ಮ ಆರ್ಯವೈಶ್ಯ ಶ್ರೀರಾಮ ಸೇವಾ ಸಮಿತಿ ವತಿಯಿಂದ ಕಳೆದ 17 ವರ್ಷಗಳಿಂದ ಈ ಒಂದು ಶ್ರೀರಾಮನವಮಿಯನ್ನು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ವಿಜೃಂಭಣೆಯಿಂದ ನಮ್ಮ ಎಲ್ಲ ಆರ್ಯವೈಶ್ಯ ಬಂಧುಗಳ ಸಹಕಾರದಿಂದ ಮಾಡ್ಕೊಂಬರ್ತಾ ಇದ್ದೀವಿ. ಈ ವರ್ಷ ಕೂಡ ಬೆಳಗಿನಿಂದ ಒಂದು ಊರು ಮೆರವಣಿಗೆ ಹಾಗೂ ಶ್ರೀರಾಮ ತಾರಕ ಹೋಮ ಹಾಗೂ ಎಲ್ಲ ವಿವಿಧ ಹೋಮ ಹವನಗಳು ನಡೆದಿವೆ. ಈಗ ಮಧ್ಯಾಹ್ನ ಮಹಿಳಾ ಮಹಾಸಭಾ ವತಿಯಿಂದ ಮಡಿಲಕ್ಕಿ ಕಾರ್ಯಕ್ರಮ ಸಾಮೂಹಿಕವಾಗಿ ವಾಸವಿ ಪಾರಾಯಣ ಮಾಡಿರ್ತಕ್ಕಂಥ ನಮ್ಮ ವಾಸವಿ ಮಹಿಳಾ ಮನೆಯೊಳಗೆ ಒಂದು ಮಡಿಲಕ್ಕಿ ಕಾರ್ಯಕ್ರಮ ಇರ್ತದೆ. ಸಾಯಂಕಾಲ 6 ಗಂಟೆಯಿಂದ ನಮ್ಮ ಸಂಸ್ಥೆ ವತಿಯಿಂದ ಸೀತಾರಾಮ ಕಲ್ಯಾಣ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಎಲ್ರಿಗೂ ಶುಭವಾಗಲಿ. ಥ್ಯಾಂಕ್ ಯು. ಸುಮಾರು ಈ ದಿನ ಬೆಳಗ್ಗಿಂದ ಈಗಿನ ತನಕ ಒಂದು 2ರಿಂದ 2,500 ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸಾಯಂಕಾಲ ಕೂಡ ಒಂದು 2,000 ಜನ ಭಾಗವಹಿಸೋ ನಿರೀಕ್ಷೆ ಇದೆ. ಪ್ರಸಾದದ ವ್ಯವಸ್ಥೆ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಸಾರ್ವಜನಿಕವಾಗಿ ಎಲ್ರಿಗೂ ನಾವು ಮಜ್ಜಿಗೆ, ಹೆಸರುಬೇಳೆ, ಪಾನಕ ಪರಿವಾರ ಸೇವೆಯನ್ನು ಮಾಡಿದ್ದೀವಿ. ಇಡೀ ಇವತ್ತು ಶ್ರೀರಾಮ ನವಮಿಯ ಈ ಶುಭ ದಿನದಲ್ಲಿ ಬರೇ ಭಾರತದಾದ್ಯಂತ ಅಲ್ಲ, ಪ್ರಪಂಚದಾದ್ಯಂತ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಮಹಾರಾಜರ ಈ ಒಂದು ಅತ್ಯಂತ ಅದ್ಭುತವಾದಂಥ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ತುಮಕೂರಿನ ಚಿಕ್ಕಪೇಟೆ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಅತ್ಯಂತ ಅದ್ಭುತವಾದಂಥ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಸೊ ಮುಖ್ಯವಾಗಿ ಶ್ರೀರಾಮಚಂದ್ರನ ಆದರ್ಶಗಳು, ಆತನ ಒಂದು ತ್ಯಾಗ ಇಡೀ ಪ್ರಪಂಚಕ್ಕೆ ಒಂದು ಎಲ್ಲರಿಗೂ ಸಹ ಮಾದರಿಯಾಗಬೇಕು. ಅದರಂತೆ ನಾವು ಪರಿಪಾಲನೆ ಮಾಡ್ಕೊಬೇಕು. ಒಟ್ಟಾರೆ ಉದ್ದೇಶ ಶ್ರೀರಾಮಚಂದ್ರನ ರಾಮ ರಾಜ್ಯ ಆಗಬೇಕು, ರಾಮರಾಜ್ಯದ ಸಮಾಜ ಆಗಬೇಕು, ರಾಮರಾಜ್ಯದ ದೇಶ ಆಗಬೇಕು. ಅದಕ್ಕೋಸ್ಕರ ಎಲ್ಲರೂ ಸಹ ಕಾಯ ವಾಚ ಮನಸ ನಾವೆಲ್ಲನೂ ಸಹ ಆಚರಣೆ ಮಾಡಿ ಅಖಿಲ ಕರ್ನಾಟಕ ಆರ್ಯವೈಶ್ಯ ಮಹಿಳಾ ಮಹಾಸಭೆಯಿಂದ ಮಾಡ್ತಾ ಇದ್ದೀವಿ. ಇದು ಆಲ್ ಇಂಡಿಯಾ ಸ್ಟೇಟ್ ಫುಲ್ಲು ಆಗಿದೆ. ನಮಗೆ ನಾವು ನಿನ್ನೆ ತಾನೇ ನಮ್ಮದು ಕಾರ್ಯಕ್ರಮ ಗಿನ್ನಿಸ್ ರೆಕಾರ್ಡ್ ಆಗಿದೆ. ಗಿನ್ನಿಸ್ ರೆಕಾರ್ಡಲ್ಲಿ ನಾವು 40,000 ಜನ ಮಹಿಳೆಯರು ಈ ಪಾರಾಯಣವನ್ನು ಮಾಡಿದ್ದಾರೆ. ಪಾರಾಯಣ ಮಾಡಿರೋ ಅಂಥ ಅವ್ರ ಮಹಿಳೆಯರಿಗೆ ನಾವು ಮಡಿಲಕ್ಕಿ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಈಗಾಗಲೇ ನಮಗೆ ಗುರುವಾದಂಥ ನಮ್ಮ ಸರಸ್ವತಿ ಸಚ್ಚಿದಾನಂದ ಸ್ವಾಮೀಜಿಯವರು ಸಹ ನಮಗೆ ಸಲಹೆಯನ್ನು ಕೊಟ್ಟು ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದೀರಾ ಅಂತ ಹೇಳಿ ನಮ್ಮ ಸಭೆಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಈ ಮುಂಬರೋ ವಾಸವಿ ಜಯಂತಿಯಲ್ಲಿ ಮತ್ತೆ ಇನ್ನೂ 10,000 ಜನ ಅಷ್ಟು ಓದೋ ಅಂಥವ್ರಿದ್ದಾರೆ. ನಾವು ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಈ ಕಾರ್ಯಕ್ರಮನ ಮಾಡಿದ್ದೀವಿ. ಇನ್ನೂ 10,000 ಮಹಿಳೆಯರು ಈ ಪಾರಾಯಣವನ್ನು ಮಾಡೋದ್ರಿದ್ದಾರೆ. ನಮ್ಮದು ಒಟ್ಟು 50ರಿಂದ 60
70,000 ಜನ ಈ ಪಾರಾಯಣನ ಮಾಡ್ತಾರೆ. ನಮ್ದು ಈಗಾಗಲೇ 2 ದಿನದ ಹಿಂದೆ ಹೈದರಾಬಾದ್ನಲ್ಲಿ ಸುಮಾರು 1 ಲಕ್ಷ ಮಹಿಳೆಯರು ಮತ್ತು ಮಹನೀಯರು ಎಲ್ಲರೂ ಪುರುಷರು ಪ್ರತಿಯೊಬ್ಬರೂ ಸೇರಿ 1 ಲಕ್ಷ ಜನದ ಮೇಲೆ ಪಾರಾಯಣ ಮಾಡಿದ್ದಾರೆ. ನಮ್ಮ ಕರ್ನಾಟಕ ಸ್ಟೇಟಿಗೆ ಬಂದು 60,000 ರಿಂದ 70,000 ಜನಕ್ಕೆ ಬರ್ತಾ ಇದೆ ಈ ಕಾರ್ಯಕ್ರಮ. ಜೈ ವಾಸವಿ. ಇವತ್ತೊಂದು 250 ಜನಕ್ಕೆ ಕಟ್ತಾ ಇದ್ದೀವಿ. ನಮ್ಮ ತುಮಕೂರು ಡಿಸ್ಟಿಕಲ್ಲಿ 250 ಜನಕ್ಕೆ ಕಟ್ತಾ ಇದ್ದೀವಿ.